ಇದು ಇಂಟ್ರೆಸ್ಟಿಂಗ್ ಮ್ಯಾಥ್ಸ್ ಪ್ರಾಬ್ಲಮ್ 49ನೇ ವಿಡಿಯೋ. ಇಲ್ಲಿ ರೂಟ್ 2 ಹೆಂಗೆ ತೆಗಿಯೋದು ಅಂತ ಹೇಳ್ತೀನಿ. ರೂಟ್ 2 ಹೆಂಗೆ ತೆಗಿಯೋದು ಅಂದರೆ ಈ ಥರ ಕೊಟ್ಟಿರ್ತಾರೆ. ಫಸ್ಟು ಡಿವೈಡ್ ಥರನೇ ಎರಡೆರಡು ನಂಬರಲ್ಲಿ ಮಾಡಬೇಕು. 2.00 ಅನ್ನೋದಕ್ಕೆ ಬಾರ್ ಹಾಕಬೇಕು, ಎಡಗಡೆ ಒಂದಕ್ಕೆ ಬಾರ್ ಹಾಕಬೇಕು, ಮತ್ತು 00 ಅನ್ನೋದಕ್ಕೆ ಒಂದು ಬಾರ್ ಹಾಕಬೇಕು. ಫಸ್ಟು ಇದಕ್ಕಿಂತ ಚಿಕ್ಕದು ಸ್ಕ್ವೇರ್ ನಂಬರ್ ಯಾವುದು ನೋಡಬೇಕು. 1 ಸ್ಕ್ವೇರ್ ಅಂದರೆ 1, 2 ಸ್ಕ್ವೇರ್ ಅಂದರೆ 4 ದೊಡ್ಡದಾಯ್ತದೆ. ಹಂಗಾಗಿ 1 ಸ್ಕ್ವೇರ್ ಅಂತ ಮಾಡಬೇಕು. ಇಲ್ಲೊಂದು ಇಲ್ಲೂ ಒಂದಾಗಿ ಕೊನೆಯಲ್ಲಿ ಮಿಕ್ಕದೆಷ್ಟಾಯ್ತು, ಇಲ್ಲಿ 2 - 1 1 ಆಯ್ತದೆ. ಇವಾಗ ಈ 2 ಸೊನ್ನೆಗಳು ಇಲ್ಲಿ ಬರ್ತದೆ, ಇಲ್ಲಿ ಪಾಯಿಂಟ್ ಆಗಿರ್ತದೆ. ಇದನ್ನು 2 ಸತಿ ಮಾಡಿದ್ರೆ 2ರಿಂದ ಗುಣಿಸಿದ್ರೆ ಈ ನಂಬರ್ನ ಎಷ್ಟಾಗಿರ್ತದೆ, 2 ಆಯ್ತದೆ. 2 ಇಲ್ಲಿ ಖಾಲಿ ಬಿಡಬೇಕು. ಇಲ್ಲಿ ಖಾಲಿ ಬಿಟ್ಟಾಗ ಇವಾಗ ಏನಾಯ್ತದೆ, ಇವಾಗ ಇದರಲ್ಲಿ ಯಾವ ನಂಬರ್ ಬರ್ತದೆ ಅದನ್ನು ನೋಡಬೇಕು. 21 1 21, 22 2 44, 23 3 69, 24 4 96 ಆಯ್ತದೆ. 25 5 ದೊಡ್ಡದಾಯ್ತದೆ. ಹಂಗಾಗಿ 24 4 ಎಷ್ಟಾಯ್ತದೆ, ಇದು 96 ಆಯ್ತದೆ. ಇವಾಗ ಎಷ್ಟಾಯ್ತದೆ, 26 96 ಆದಾಗ 4 ಉಳಿತದೆ. ಇಲ್ಲಿ ಈ 2 ಸೊನ್ನೆಗಳು ಬಂದಿರ್ತದೆ. ಇವಾಗ ಎಷ್ಟಾಯಿತು, 400 ಆಯ್ತು. ಇದರಲ್ಲಿ ಕೊನೆಯದು ಮಾತ್ರ 2ರಿಂದ ಗುಣಿಸ್ಬೇಕು, ಇಲ್ಲ ಕೊನೆದು ಕೂಡಬೇಕು ಅಷ್ಟೇ. ಕೊನೆ ಡಿಜಿಟ್ 24 + 4 28 ಆಯ್ತದೆ. 28 ಆದಾಗ ಏನಾಯ್ತು, ಇಲ್ಲಿ 400. 281 1 281, 282 2 400 560 ಆಯ್ತದೆ. ಹಂಗಾಗಿ 1 ಹಾಕಬೇಕು. 1 ಎಷ್ಟು, 281. ಈಗ ಎಷ್ಟು ಮಿಕ್ತು, ಇಲ್ಲಿ 400 - 289 119 ಮಿಕ್ತು. ಇದು ಅದರ ವ್ಯಾಲ್ಯೂ ಎಷ್ಟು, 1.41. ಈ ಥರ ರೂಟ್ ತೆಗಿಯೋದು. ಅದೇ ಥರ ರೂಟ್ 3 ತೆಗಿಬೋದು. ಯಾವುದೇ ನಂಬರ್ದು ರೂಟ್ ತೆಗಿಬೋದು. ಪಾಯಿಂಟ್ ನಂಬರ್ ಇದ್ದರೆ ಅದ್ರದ್ದು ರೂಟ್ ತೆಗಿಬೋದು. ಇವಾಗ ಯಾವ ಥರ ರೂಟ್ ತೆಗಿಯೋದು, ರೂಟ್ 3 ಎಷ್ಟು ಅಂತ ಕಂಡುಹಿಡಿಯಬೇಕು. ರೂಟ್ 3 ಎಷ್ಟು ಅಂತ ಯಾವ ಥರ ಕಂಡುಹಿಡಿಯೋದು, ಅದು ಇದೇ ಥರ 3.0000 ಅಂತ ಹಾಕಬೇಕು. ಇವಾಗ ಎಷ್ಟಾಯ್ತದೆ, ಫಸ್ಟ್ ಡಿಜಿಟ್ಟು ಎಡಗಡೆ ಪಾಯಿಂಟಿಂದ ಎಡಗಡೆ 2 ನಂಬರ್ಗೆ ಹಾಕ್ಬೇಕು. ಇಲ್ಲಿ ಒಂದೇ ನಂಬರ್ ಇರೋದು. ಹಂಗಾಗಿ ಇವಾಗ ಎಷ್ಟಾಗಿರ್ತದೆ, ಇಲ್ಲಿ ಫಸ್ಟು 1 ಸ್ಕ್ವೇರ್ ಅಂದರೆ 1 ಆಯ್ತದೆ. 2 ಸ್ಕ್ವೇರ್ ಅಂದರೆ 2 2 4. ಹಂಗಾಗಿ 1 ತಗೋಬೇಕು. 1 1 1. ಇಲ್ಲಿ ಎಷ್ಟು ಉಳೀತು, 2 ಉಳೀತು. ಅದೇ ಥರ ಇನ್ನೆರಡು ಸೊನ್ನೆಗಳು ಇಳಿಸ್ಬೇಕು. ಇವಾಗ 200 ಆಯಿತು. ಇದನ್ನು 2ರಿಂದ ಗುಣಿಸ್ಬೇಕು. 1 2 2. ಇಲ್ಲಿ ಎಷ್ಟಾಯ್ತದೆ, 21 1 29, 29 9 300 - 29 281 ಆಯ್ತದೆ. 25 5 ಎಷ್ಟಾಯ್ತದೆ, 25 5 125, 26 26 120, 6 36 156 ಆಯ್ತದೆ. 27 7 27 140, 7 49 189 ಆಯ್ತದೆ. 27 7 ಮಾಡಬೇಕು. ಇಲ್ಲಿ ಪಾಯಿಂಟ್ ಉಳೀತು. ಈಗ ಪಾಯಿಂಟ್ ಆದಮೇಲೆ 0 ತಗೊಂಡಿದ್ದಕ್ಕೆ 27 7 ಎಷ್ಟು, 27 140, 7 49 189. 28 8 ದೊಡ್ಡದಾಯ್ತದೆ. 160 + 64 224 ಆಯ್ತದೆ. ಹಂಗಾಗಿ ಇಲ್ಲಿ ಎಷ್ಟು ಮಿಕ್ತು, 11 ಮಿಕ್ತು. ಈ 2 ಸೊನ್ನೆನೂ ಇಳಿಸ್ಬೇಕು. ಇವಾಗ ಇಳಿಸಿದಾಗ ಎಷ್ಟಾಯ್ತದೆ, 1100 ಆಯಿತು. ಇಲ್ಲಿ 7 ಮಾತ್ರ ಕೂಡಬೇಕು, ಕೊನೆ ಡಿಜಿಟ್ ಕೂಡಬೇಕು. 27 + 7 ಎಷ್ಟು, 34. 34 ಇಲ್ಲಿ ಯಾವುದು ಬರ್ತದೆ ನೋಡಬೇಕು. 341 341, 342 682. 3 ಎಷ್ಟಾಯ್ತದೆ, 3 900, 4 3 12, 900 120, 1020 ಆಯ್ತದೆ. ಅದಕ್ಕೆ 3 ಮಾಡಬೇಕು. 3 3 9 900, 4 3 12, 120 + 900 1020, 3 3 9 1029. ಇವಾಗ ಎಷ್ಟು ಉಳೀತು, ಇಲ್ಲಿ 100 - 29 ಅದು 71 ಉಳೀತು. ಇದು ನಿಜವಾದ ವ್ಯಾಲ್ಯೂ ರೂಟ್ 3 ಎಷ್ಟು, 1.73 ಅನ್ನೋದು. ಇನ್ನೂ ಕಂಟಿನ್ಯೂ ಆಯ್ತದೆ, ಅದು ಇಷ್ಟಕ್ಕೆ ನಿಲ್ಲಿಸ್ಬೇಕು. ಇದು 1.41 ಅನ್ನೋದು. ಈ ಥರ ಯಾವುದೇ ನಂಬರ್ಗೆ ರೂಟ್ ತೆಗಿಬೋದು. ಪರ್ಫೆಕ್ಟ್ ನಂಬರ್ಗಳದ್ದು ಮಾಮೂಲಿಯಾಗಿ ತೆಗಿಬೋದು. 25 ಅಂದರೆ 5 ಸ್ಕ್ವೇರು, ರೂಟ್ 25 ಅಂದರೆ 5, ರೂಟ್ 9 ಅಂದರೆ 3. ಆದರೆ ಈ ಥರ ಪರ್ಫೆಕ್ಟ್ ಇಲ್ಲದೆ ಇರೋದು, ಇಲ್ಲ ಪಾಯಿಂಟ್ ಇರೋ ನಂಬರ್ದು ಯಾವುದ್ರದ್ದಾದ್ರೂ ರೂಟ್ ತೆಗಿವಾಗ ಈ ಥರ ಬಂದಿರ್ತದೆ. ಬಾಯ್.